ಇದು ಆ ದೊಡ್ಡ ಕುಟುಂಬ ಮಾಡಿರುವಂತಹ ಹೇಯ ಕೃತ್ಯ. ಹೇಳಿದ್ನಲ್ಲ, ಈ ಘಟನೆ ಅಥವಾ ಈ ನ್ಯೂಸ್ ಬೆಳಕಿಗೆ ಬರ್ತಾ ಇದ್ದಂತೆ ನೀವು ಚೀತು ಅಂತ ಒಗೆಯೋದು ಪಕ್ಕ ಅಂತ ಹೇಳಿದ್ನಲ್ಲ, ಈಗ ಅನ್ನಿಸ್ತಾ ಇದೆಯಾ? ಇದು ಆ ಪ್ರಭಾವಿ ರಾಜಕಾರಣಿ ಮಾಡಿರುವಂತಹ ಮತ್ತೊಂದು ಹೇಯ ಕೃತ್ಯ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯಕ್ಕೆ ಆ ಸಂತ್ರಸ್ತ ಪಾಪ ಒಳಗಾಗಿದ್ದಾನೆ. ಪೊಲೀಸರ ಮುಂದೆ ತನಗೇನಾಯ್ತು, ತನಗಾದಂತಹ ದೌರ್ಜನ್ಯದ ವಿರುದ್ಧ ಅಥವಾ ದೌರ್ಜನ್ಯದ ಬಗ್ಗೆ ಪೊಲೀಸರ ಮುಂದೆ ಹೇಳ್ಕೊಳ್ತಾನೆ. ಆ ದೌರ್ಜನ್ಯದ ಬಗ್ಗೆ ಆ ಸಂತ್ರಸ್ತ ಬಿಚ್ಚಿಡ್ತಾನೆ. ಆತನೊಬ್ಬನ ವಿಕೃತ ಕಾಮದ ಕರಾಳತೆಗೆ ಸಂತ್ರಸ್ತ ನಲಗಿ ಹೋಗ್ತಾನೆ. ಯಾವ ರೀತಿಯ ದೌರ್ಜನ್ಯ ಅದು? ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಅನಿಸ್ತಾ ಇರ್ಬೇಕು ನಿಮಗೆ. ಪುರುಷರನ್ನು ಬಿಟ್ಟಿಲ್ವಾ ಅಂತ ಅನ್ಸುತ್ತೆ. ಈ ಸ್ಟೋರಿ ನೋಡಿದ ಎಂತವ್ರಿಗೂ ಕೂಡ ಈ ಪ್ರಶ್ನೆ ಮೂಡೋದು ಸಹಜ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಆ ಸಂತ್ರಸ್ತನ ಗೋಳು ನಿಜಕ್ಕೂ ಹೇಳುತ್ತೀರದ್ದು. ಪೊಲೀಸರ ಮುಂದೆ ತನಗಾದ ದೌರ್ಜನ್ಯವನ್ನ, ತನಗಾದ ನೋವನ್ನ ಹೇಳ್ಕೊಳ್ತಾ ಇದ್ದಾನೆ. ಆತನ ವಿಕೃತ ಕಾಮದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾನೆ ಆ ಪೊಲೀಸರ ಮುಂದೆ. ಯಾಕೆಂತ ಹೇಳಿದ್ರೆ ಆ ಸಂತ್ರಸ್ತ ಪುರುಷನಿಗೆ ಯಾರಿಗೆ ಹೇಳ್ಕೋಬೇಕು, ಯಾರಿಗೆ ಬಿಡಬೇಕು ಒಂದು ಕೂಡ ಗೊತ್ತಾಗೋದಿಲ್ಲ. ಅದೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಸತ್ಯವನ್ನ ಬಿಚ್ಚಿಡ್ತಾರೆ. ಇದು ಓರ್ವ ಗಂಡು ಮತ್ತೋರ್ವ ಗಂಡಿನಿಂದ ಅನುಭವಿಸಿದಂತಹ ನರಕ ಯಾತನೆ. ಆ ಪ್ರಭಾವಿ ಕುಟುಂಬದಿಂದಲೇ ಮತ್ತೊಂದು ಅನಾಚಾರ ನಡೀತಾ. ಹಾಗಾದ್ರೆ ಇದು ಸಂತ್ರಸ್ತ ಪುರುಷನೇ ಹೇಳ್ಕೊಂಡಿರುವಂತಹ ಮಾತುಗಳು. ಆ ವ್ಯಕ್ತಿಯ ಪೈಶಾಚಿಕತೆಗೆ ಪರಿಪರಿಯಾಗಿ ಆ ಸಂತ್ರಸ್ತ ಪುರುಷ ನರಳಿ ಹೋಗಿದ್ದಾನೆ. ಪೊಲೀಸರ ಮುಂದೆ ತಾನು ಅನುಭವಿಸಿದಂತಹ ದೌರ್ಜನ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಆ ಸಂತ್ರಸ್ತ. ಬೇರೆ ಯಾರಿಂದಲೂ ಅಲ್ಲ, ಓರ್ವ ಗಂಡು ಮತ್ತೋರ್ವ ಗಂಡಿನಿಂದ ಅನುಭವಿಸಿರುವಂತಹ ನರಕ ಯಾತನೆ ಇದು. ಹೀಗೇನ್ ಹೇಳ್ತೀರಿ? ಇದು ನಿಜಕ್ಕೂ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಕಟು ಸತ್ಯ. ಆ ಸಂತ್ರಸ್ತ ಪುರುಷ ಹೇಳ್ಕೊಂಡಿರೋ ಹಾಗೆ, ತನಗಾದ ನೋವಿನನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿರೋ ಹಾಗೆ, ಇದೆಂತ ಕೃತ್ಯ ಸ್ವಾಮಿ ಅಂತ ಕೇಳ್ತೀರಿ ನೀವೆಲ್ಲರೂ. ಇದು ಕಪೋಲ ಕಲ್ಪಿತ ಸುದ್ದಿಯಲ್ಲ. ಸ್ವತಃ ಆ ನರಕ ಯಾತನೆಯನ್ನ ಅನುಭವಿಸಿರುವಂತಹ ಆ ಸಂತ್ರಸ್ತ ಪುರುಷನೇ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ತನಗಾದ ನೋವೇನು, ತಾನು ಅನುಭವಿಸಿದ ನರಕ ಯಾತನೆ ಏನು, ಆ ಪೈಶಾಚಿಕ ಕೃತ್ಯ ಎಂತದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.